ಮಾತಾಡಿ. ಏನಾಗ್ತಾ ಇತ್ತು? ಸೆಕೆಂಡ್ ನಿಂತ್ಕೊಂಡಿದ್ರೆ ನೀವು ಮಾತಾಡಪ್ಪ. ಆಯ್ತು, ಒಂದ್ಸಗೆ ನೀವು ಇನ್ನೂ ಸಮರ್ಥನೆ ಮಾಡ್ತಾವ್ರಲ್ಲ. ಆಯ್ತು, ಮಾತಾಡಿ. ಆಯ್ತು, ಉತ್ತರ ಚರ್ಚೆ ಮಾಡೋಣ. ಓಕೆ, ನೀವು ಸ್ಟಾರ್ಟ್ ಯಾಕೆ ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ರಾಷ್ಟ್ರಗೀತೆಗೆ ಅವಮಾನ ಆಗಿದ್ದು ಅಶೋಕ್ ಆಯ್ತು, ಮಾತಾಡ್ಲಿ. ಇವ್ರು ಮಾತಾಡ್ಲಿ, ಅಶೋಕ್ ಅವ್ರು ಮಾತಾಡಿ. ಮಾತಾಡಿ. ಸಂವಿಧಾನ ಎಷ್ಟು ಅವಮಾನ ಮಾಡಿದ್ರಿ. ಆಯ್ತು, ಈಗ ಕೇಳುವ. ಈಗ ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ. ಪ್ರಿಯಾಂಕಿಗೆ ಒಂದು ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ ಸರ್. ಸೈಲೆನ್ಸರ್ ಅಲ್ರಿ ನೀವೇ ಪ್ರತಿಪಕ್ಷ ನಾಯಕರೇ. ಇಲ್ಲ, ನೀವು ಆ ಪೀಠದಲ್ಲಿ ಖರ್ಗೆ ಅವರೇ, ನೀವು ಹೇಳ್ತಾ ಇದ್ದೀರಾ ರಾಷ್ಟ್ರಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ದೀರಾ ಮತ್ತೆ ಮತ್ತೆ ಮತ್ತೆ. ಈಗ ಅಶೋಕ್ ಅವರು ಹೇಳಿದ್ದೇನು, ಇಲ್ಲಿ ಕರೆದು ಅಗೌರವ ತೋರಿಸಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಇನ್ನೊಂದು ಅಂಶ ಸೇರಿಸ್ತಾರ. ಒಂದು ನಿಮಿಷ, ಅವರು ಜೈ ಹಿಂದ್ ಅಂತ ಹೇಳಿದ್ರು. ಹೊರಟುವಲ್ಲಿ ಇವ್ರೆ ಪಕ್ಕದಲ್ಲೇ ಸ್ಪೀಕರ್ ಇದ್ರು, ಪಕ್ಕದಲ್ಲೇ ಸಭಾಪತಿಗಳಿದ್ರು. ಅವರು ಒಂದು ನಿಮಿಷ ನಾಪಿಸ್ಬೋದಾಯ್ತು ಸರ್, ಅಥವಾ ಇಲ್ಲಿ ಬಂದ್ಮೇಲೆ ನಾಪಿಸ್ಬೋದಾಯ್ತು ಸರ್, ನ್ಯಾಷನಲ್ ಅಂತ ಮಾಡಿಲ್ಲ ಅಂತ. ಸೇ ವಿ ಶುಡ್ ಅವ್ರ ಇದ್ದ ಸ್ಥಿತಿ ನೋಡ್ಕೋಬೇಕು. ನಡೆದಂತ ಚರ್ಚೆಯಲ್ಲಿ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರಂತೆ. ಹೌದು, ಜವಾಬ್ದಾರಿ ಇಲ್ಲ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇಲ್ಲ ಅಂದ್ರೆ ಗೌರ್ಮೆಂಟ್ ಈಗ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಗವರ್ನರಿಗೆ ಅಷ್ಟು ಗೊತ್ತಾಗಲ್ವಾ ಅದು? ಅದು ಈಗ ಅವ್ರ ಪಟ್ಟಿನೆಲ್ಲ ಕೊಟ್ಟಿರ್ತೀವಲ್ಲ, ಏನೇನ್ ಮಾಡ್ಬೇಕು ಲಿಖಿತ ಮೂಲಕ ಸರ್ಕಾರ ಆಯ್ತಪ್ಪ, ಯಾಕೆ ಮತ್ತೆ ಮತ್ತೆ ಚರ್ಚೆ ಮಾತಾಡ್ತಾರೆ. ಈಗ ಆರೋಗ್ಯ ಜನರಲ್ಲಿ ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೇಳಿ.